ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೇಂದ್ರದ ಯೋಜನೆ ಬಗ್ಗೆ ಸುಳ್ಳು ಸುದ್ದಿ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಂಡ್ಯದ ಬಿಜೆಪಿ ಪಕ್ಷದ ವತಿಯಿಂದ ದೂರು ದಾಖಲು ಮಾಡಲಾಯಿತು. ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಕೊಟ್ಟು ಕಾನೂನು ಕ್ರಮಕ್ಕೆ ಒತ್ತಾಯಿಸಲಾಯಿತು. ಎಲ್ಲದರಲ್ಲೂ ಗಾಂಧೀಜಿ ಏನೈತೆ, ಗಾಂಧೀಜಿನ ಅವೇಳನ ಮಾಡಿ ತೀರಾ ಅವೇಳನಕಾರಿನಲ್ಲಿ ಪ್ರದರ್ಶನ ಮಾಡೋದು. ರಾಜ್ಯಸಭೆಯಲ್ಲಿ ಮೊನ್ನೆ ಆಗಿರ್ತಕ್ಕಂಥದ್ದು ಒಂದು ಬಿಲ್ಲು, ಆ ಬಿಲ್ ಬಗ್ಗೆ ಒಂದು ಅಪಪ್ರಚಾರ ಮಾಡಿದ್ದಾರೆ ಮತ್ತು ಮಹಾತ್ಮ ಗಾಂಧಿಯವ್ರನ್ನೂ ಕೂಡ ಅವೇಳನ ಮಾಡಿ ಒಂದು ಪೇಪರ್ ಆ್ಯಡ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ರೀತಿ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಒಂದು ದೂರನ್ನ ತಗೋಬೇಕು, ಸ್ವೀಕಾರ ಮಾಡಬೇಕು ಅಂತ. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಈ ದೂರನ್ನು ನೀಡಲಾಯಿತು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸುಳ್ಳು ಸುದ್ದಿ ಪ್ರಕಟಿಸಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣ ಇವರಿಗೆ ಬಳಕೆ ಆಗ್ತಿದೆ ಅಂತ ಹೇಳಿದರು. ಅಭಿವೃದ್ಧಿ ಕೆಲಸವನ್ನು ಮಾಡದೆ ಇವರು ಬೇಕಾಬಿಟ್ಟಿ ಹಣ ದುರುಪಯೋಗ ಮಾಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು. ಈ ಹಿಂದೆ ಇದ್ದಂಥ ಮನ್ರೇಗಾ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಿದ್ದು, ಹಣ ದುರ್ಬಳಕೆ ಮಾಡ್ಕೊತಿದ್ರು, ಕೆಲಸ ಮಾಡದೇ ಹಣವನ್ನು ಪಡಿತಿದ್ರು ಅನ್ನೋ ಅನೇಕ ಆರೋಪಗಳು ಕೇಳಿಬಂದಿದ್ದು. ಇದರ ಬಗ್ಗೆನೂ ಕೂಡ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದರು, ಕಳವಳ ವ್ಯಕ್ತಪಡಿಸಿದರು. ಆ ಒಂದು ಯೋಜನೆಯಲ್ಲಿ ಒಂದು ಜನರ ತೆರಿಗೆ ಹಣವನ್ನು ಪೋಲಾಗಬಾರ್ದು, ಇದು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ಏಕೈಕ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಅನ್ನೋ ಒಂದು ಯೋಜನೆಯನ್ನು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿ ತದನಂತರ ಆ ಯೋಜನೆಯನ್ನು ಜಾರಿಗೆ ತಂದಿದೆ. ಆ ಯೋಜನೆ ಜಾರಿಗೆ ತರುವಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹಾಗೂ ವಿಪಕ್ಷ ನಾಯಕರುಗಳು ಸಂಸತ್ನಿಂದ ಪಲಾಯನ ಮಾಡಿರೋದನ್ನ ನೀವೆಲ್ಲ ನೋಡಿದ್ದೀವಿ. ಆದರೆ ಅವ್ರದ್ದೇ ಪಕ್ಷದ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ವಿಬಿಜಿ ರಾಮ್ಜಿ ಬಗ್ಗೆ ಅಪಹಾಸ್ಯ ಮಾಡುವಂಥ ಒಂದು ಮಹಾತ್ಮ ಗಾಂಧಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿದೆ. ಮಹಾತ್ಮ ಗಾಂಧಿಯವ್ರನ್ನ ಸಂಪೂರ್ಣ ವ್ಯಂಗ್ಯಚಿತ್ರವನ್ನು ಅವ್ರನ್ನ ಅಪಮಾನ ಮಾಡಿ ಮತ್ತು ತಪ್ಪು ಮಾಹಿತಿಯನ್ನು ಸಾರ್ವಜನಿಕರ ತೆರಿಗೆ ಹಣದಿಂದ ಇವತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಅಲ್ಲಿಯ ಮುಖ್ಯ ಕಾರ್ಯದರ್ಶಿಗಳು, ಪಂಚಾಯತ್ ಇಲಾಖೆ ರಾಜ್ಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಸೂಚನೆ ಮೇರೆಗೆ ಈ ಪ್ರಕಟಣೆಯನ್ನು ಕೊಡಲಾಗಿದೆ. ಈ ರೀತಿ ಮಾಡೋಂಥದ್ದು ಸಂವಿಧಾನದ 14ನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ. ಹಾಗೂ ಹೀಗೆ ಅಂತೇಳಿ ಸುಪ್ರೀಂ ಕೋರ್ಟ್ ಹಲವಾರು ತೀರ್ಪುಗಳನ್ನ ಕೊಟ್ಟಿದೆ. ಹಾಗಾಗಿ ಜನರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವರು ರಾಜಕೀಯ ಪಕ್ಷವಾಗಿ ಅವರ ಪಕ್ಷದ ಹಣವನ್ನು ಖರ್ಚು ಮಾಡಲಿ, ತೊಂದರೆ ಇಲ್ಲ. ಆದರೆ ಸಾರ್ವಜನಿಕರ ಹಣವನ್ನು ಈ ರೀತಿ ದುರುಪಯೋಗ ಮಾಡಿ ಅಪಪ್ರಚಾರ ಮಾಡೋಂಥದ್ದು ಈ ಸಂವಿಧಾನ ಬಾಹಿರ ಕಾನೂನನ್ನು ಸ್ಪಷ್ಟ ಉಲ್ಲಂಘನೆಯಾಗಿದೆ. ಹಾಗಾಗಿ ಇವರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಏನು ಇಲಾಖಾ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವ್ರ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ದೂರನ್ನ ಕೊಟ್ಟಿದ್ದೀವಿ. ಮತ್ತು ಏನು ಅಂತಂದರೆ, ಇವತ್ತು ಯಾವುದೇ ಕಾರಣದಲ್ಲೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬಹಿರಂಗವಾಗಿ ಟೀಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ. ಬೇಕಾದರೆ ಇವರು ಸುಪ್ರೀಂ ಕೋರ್ಟ್ಲಿ ಮೊರೆ ಹೋಗ್ಬೋದು, ಕಾನೂನು ಚೌಕಟ್ಟಿನಲ್ಲಿ ಅವರು ಹೋರಾಟ ಮಾಡ್ಬೋದು. ಈಗ ಸಂವಿಧಾನದತ್ತವಾಗಿ ಅವರು ತಂದಿರತಕ್ಕಂಥ ಬಿಲ್ಲು ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಪಾಸಾಗಿರ್ತಕ್ಕಂಥ ಬಿಲ್ಲು. ಇದನ್ನು ಚರ್ಚೆ ಮಾಡಬೇಕು ಅಂದರೆ ಕಾನೂನಲ್ಲಿ ಚೌಕಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಹಾದಿ ಬೀದಿನಲ್ಲಿ ಜನರ ತೆರಿಗೆ ಹಣನ, ಕನ್ನಡಿಗರ ತೆರಿಗೆ ಹಣನ ಈ ರೀತಿ ಅಪಪ್ರಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ಇದು ಖಂಡನೀಯ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇಲಾಖಾ ಕಾರ್ಯದರ್ಶಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ. ಮೂಡ ಅಧ್ಯಕ್ಷರಾಗಿ ನೇಮಕವಾಗಿರುವ ಹಿರಿಯ ಪತ್ರಕರ್ತ ಬಿಪಿ ಪ್ರಕಾಶ್ ರವರಿಗೆ ಆತ್ಮೀಯ ಅಭಿನಂದನಾ ಸಮಾರಂಭ ಮಂಡ್ಯ ನಗರದ ಹೊರವಲಯದಲ್ಲಿರುವ ಬೆಳಕು ರೆಸಾರ್ಟ್ನಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಪತ್ರಕರ್ತರು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಪ್ರಕಾಶ್ ರವರಿಗೆ ಮೂಡ ಅಧ್ಯಕ್ಷರಿಗೆ ನೀಡುವುದು ಅರ್ಥಪೂರ್ಣವಾಗಿದೆ. ಅವರು ಈ ಹುದ್ದೆಯನ್ನು ಅರ್ಥಪೂರ್ಣವಾಗಿ ಬಳಸಿಕೊಳ್ಳಬೇಕು. ಪತ್ರಕರ್ತರು ಯಾವಾಗಲೂ ಕೂಡ ಸಮಾಜಮುಖಿ ಕೆಲಸ ಮಾಡಬೇಕು. ರಾಜಕಾರಣಿಗಳಿವರೆಗೂ ಕೂಡ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಅಂತ ಅವರು ಸಲಹೆ ನೀಡಿದರು. ನಗರಸಭೆ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ, ಮಾಜಿ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಅವರೇ, ನಾನು ಈ ಸೋಮಣ್ಣ ಬಂದಾಗ ಒಂದು ಮಾತು ಕೇಳಿದೆ. ಎಲ್ಲರೂ ಹೇಳ್ತಾರೆ ನೀನು ಸೋಲ್ಸೋದು ಪ್ರಕಾಶ್ ಅಂತ, ನೀನು ಪ್ರಕಾಶ್ಗೆ ಇಷ್ಟೊಂದು ಬ್ಯಾಟಿಂಗ್ ಆಡ್ತೀಯಲ್ಲ ಅಂತ. ಅದೇ ಅಣ್ಣ, ಏನು ಮಾಡೋಕ್ಕಾಗಲ್ಲ ಮಾಡಿ ಅವ್ರು, ನಾನು ಅಷ್ಟೇ ಅದೇ ಅಣ್ಣ, ಏನೋ ಮಾಡೋಕ್ಕಾಗಲ್ಲ ಮಾಡಿ ಅವ್ರು. ನನಗೆ ಆ ಥರ ಹೃದಯ ಎಲ್ಲರಿಗೂ ಇರಬೇಕು. ನನ್ನ ಸೋಲಿಸ್ಬಿಟ್ರು ಅಂದರೆ ಮಚ್ಚಿಡ್ಕೊಂಡು ಸಾಯೋವರೆಗೂ ಮಣ್ಣು ಹೋದ್ರು ಹೊಡಿತಾ ಇರ್ತಾರೆ, ಅವನು ತೆಗಿಲೇಬೇಕು ಅಂತ. ಆದರೆ ಈ ಥರ ಸೋಮಶೇಖರ್ ಅಂತ ಕಮಿಟ್ಮೆಂಟ್ ಇದ್ದಾಗ ಏನು ಬೇಕಾದ್ರೂ ಯಾವ ಲೀಡರ್ ಬೇಕಾದರೂ ಜಯಿಸ್ಬೋದು.
ಅವರು ಚಿರಬಾಯಿ ಸ್ವಾಮಿ ಅವ್ರ ಜೊತೆ ಇರುವಂಥ ಕಮಿಟ್ಮೆಂಟ್ ನಾನು ಅವಾಗ ಹೇಳ್ತೀನಿ. ದಿಸ್ ಈಸ್ ಅ ವೆರಿ ಗುಡ್ ಕಾಸ್ ಆಫ್ ಪೊಲಿಟಿಕ್ಸ್ ಅಂತ. ಹಾಗೆ ಸೋಮಶೇಖರ್ ಅವರೇ, ನಮ್ಮ ಹಿರಿಯ ಪತ್ರಕರ್ತರಂತ ಚೈತನ್ಯ ಕುಮಾರ್ ಅವರೇ, ಮೂಡ ಸದಸ್ಯರಾದಂಥ ಕಮಲರಾಜ್ ಅವರೇ, ಮೂಡ ಮಾಜಿ ಸದಸ್ಯರಾದಂಥ, ನೀವು ಪತ್ರಕರ್ತನ ಫಸ್ಟ್ ಮಾಡೋದಂತ ನೀವು ಅವ್ರನ್ನ ಪತ್ರಕರ್ತರು ಅಂತ ಇನ್ನೂ ಒಪ್ಕೊಂಡಿಲ್ಲ ಅನ್ಸುತ್ತೆ ಕೃಷ್ಣನ್ ಅವರು. ಅವರ ಮೂಡ ಸದಸ್ಯರು ಮಾಡಿದ್ದೇನೆ ನೀವು ಹೇಳೋದೇ ಇರಲ್ಲ, ಪತ್ರಕರ್ತರ ಫಸ್ಟ್ ಮೂಡ ಸದಸ್ಯರು ಮಾಡಿದ್ರು ಅಂತ ಹೇಳಿ ಮೂಡ ಅಧ್ಯಕ್ಷರು ಮಾಡಿದ್ರು ಮಾತ್ರ ಹೇಳ್ತಾರೆ ನೋಡಿ, ಅವ್ರನ್ನ ಮಾಡಿದ್ದೀವಿ. ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಕೆರಗೋಡು ಮಾತನಾಡಿ, ಪ್ರಕಾಶ್ ಮತ್ತು ನಮ್ಮ ನಡುವೆ ಅವಿನಾಭಾವ ಸಂಬಂಧವಿದೆ. ಕೆಲ ಚುನಾವಣೆಗಳಲ್ಲಿ ನಾವಿಬ್ಬರುಗಳು ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ್ರು ಕೂಡ ಈಗಲೂ ಕೂಡ ಅದೇ ಒಂದು ಉತ್ತಮ ಭಾವನೆಯನ್ನು ಹೊಂದಿಕೊಂಡಿದ್ದೇವೆ. ಚುನಾವಣೆ ಮತ್ತು ಪತ್ರಕರ್ತರು ದ್ವೇಷ ಸಾಧಿಸಬಾರದು, ಹಾಗಾಗಿ ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರಕಾಶ್ ಅವರನ್ನು ಆಯ್ಕೆ ಮಾಡಿದ ಶಾಸಕರಾದ ರವಿಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ನಮ್ಮ ಮಂಜಣ್ಣ ಹೇಳಿದಂಗೆ 50 ವರ್ಷ ಮೂಡ ರಚನೆಯಾದ 50 ವರ್ಷಗಳ ಕಾಲ ಆದ್ರೂ ಕೂಡ ಒಬ್ಬ ಸರ್ವಕಾಷ್ಟ ನಾಯಕನನ್ನ ಆ ಸ್ಥಾನಕ್ಕೆ ಕೂರಿಸುವಂತ ಇಚ್ಛಾಶಕ್ತಿಯನ್ನ ಯಾವುದೇ ರಾಜಕೀಯ ಪಕ್ಷಗಳು ಇದುವರೆಗೆ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅದನ್ನ ಮಾಡುವ ಮೂಲಕ ನನಗೂ ಸಾಮಾಜಿಕ ಕಳಕಳಿ ಇದೆ ಅಂತಕ್ಕಂಥದ್ದನ್ನ ಆ ಸಮುದಾಯಕ್ಕೆ ತೋರಿಸುವ ಮೂಲಕ ಮೊದಲ ಕಲ್ಲು ಹೊಡೆದ್ರು, ಅದರಲ್ಲಿ ಯಶಸ್ವಿ ಆದರು. ಮತ್ತೆ ಎರಡನೇದು, ಪತ್ರಕರ್ತರನ್ನ ಯಾರು ಗುರುತಿಸ್ತಿರ್ಲಿಲ್ಲ. ನಮಗೆ ಎಲ್ಲರೂ ನಮ್ಮ ಮೇಲೆ ಯಾಕೆ ಕಣ್ಣು ಅಂತಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಮೊದಲ ಚೇರ್ಗಳಂತೂ ನಮಗೆ ಕೊಡ್ತಾರೆ, ಬಂದು ಪತ್ರಕರ್ತರಿಗೆ ಹಾಕೊಡಿ ಅಂತ. ಆದ್ರೆ ಅವರ ಕಷ್ಟ ಸುಖ ಕೇಳ್ತಕ್ಕಂಥದ್ದನ್ನ ಯಾರೂ ಮಾಡಿರಲಿಲ್ಲ ಇದುವರೆಗೆ. ಫಸ್ಟ್ ಟೈಮ್ ನಮ್ಮ ರವಿಯಣ್ಣ ಒಬ್ಬ ಪತ್ರಕರ್ತರನ್ನ ಗುರುತಿಸಿ ಇವತ್ತು ಈ ಸ್ಥಾನಕ್ಕೆ ಕೂರಿಸಿದಾರಲ್ಲ, ಹಂಗಾಗಿ ಪತ್ರಕರ್ತರ ಸಮೂಹವನ್ನು ಕೂಡ ತನ್ನತ್ತ ಸೆಳೆಯುವಂತ ಒಂದು ಕೆಲಸವನ್ನ ಒಂದೇ ಕಲ್ಲಲ್ಲಿ 2 ಅಕ್ಕಿಯನ್ನ ಹೊಡೆದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾಕೆ ಇದನ್ನು ಮಾಡಿದ್ರು ಅಂತಂದ್ರೆ, ನಾವು ಒಂದು ನಮ್ಮ ಕೃಷ್ಣಣ್ಣ, ನಾನು ಮತ್ತೆ ರವಿಯಣ್ಣ ಯಾವುದೋ ಒಂದು ಮಹತ್ತರವಾದಂಥ ಒಂದು ತೀರ್ಮಾನದಲ್ಲಿ ಪ್ರಕಾಶ್ ನಾವು ಮತ್ತೆ MLA ಜೊತೆ ಕೂತಿದ್ದು. ಆಗ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟರು ಅವರು. ನೀನು ಅವ್ರಿಗೊಂದು ಟಾಸ್ಕ್ ಕೊಟ್ಟರು, ಆ ಟಾಸ್ಕ್ ನೀನು ವಿನ್ ಮಾಡು, ಅದಾದ ನಂತರ ನಾನು ಮೂಡ ಚೇರ್ಮನ್ ನೀವು ಯಾರು ಕೇಳಿಲ್ಲ, ನೀವು ಕೇಳ್ತಾ ಸಣ್ಣ ಪುಟ್ಟ ಕೇಳ್ತಾ ಇದ್ದೀರಿ, ನಾನು ಮೂಡ ಚೇರ್ಮನ್ ನಿಮ್ಗೆ ಮಾಡ್ಕೊಡ್ತೀನಿ ಅಂತಕ್ಕಂಥ ಭರವಸೆನ ಅವತ್ತು ಕೊಟ್ಟರು. ಆಯಿತು ಅಂತ ಅವನು ಅದನ್ನು ನಿರ್ವಹಿಸ್ತಾ ಅದಕ್ಕೆ ಕಾಲ ಕೂಡ ಬಂದಾಗ ಮತ್ತೆ ನಾವೆಲ್ಲ ಪತ್ರಕರ್ತರು ಒಂದು ಪತ್ರಿಕಾ ದಿನಾಚರಣೆಗೆ ಅಣ್ಣನ ಕರೀಲಿಕ್ಕೆ ಹೋಗಿದ್ದು ಅವರ ಆಫೀಸ್ಗೆ. ಹಿರಿಯ ಪತ್ರಕರ್ತರಾದ ಮತ್ತಿಕೆರೆ ಜಯರಾಮ್ರವರು ಮಾತನಾಡಿ, BP ಪ್ರಕಾಶ್ ಅವರಿಗೆ ಶುಭವಾಗಲಿ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತ ಹೇಳಿದರು. ಗಣಿಗಾರ್ ಅವರು ಸಮಾಜಮುಖಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರಕಾಶ್ ಅವರಿಗೆ ಅವಕಾಶ ಕಲ್ಪಿಸಿರುವುದು ಆಶಾದಾಯಕ ಬೆಳವಣಿಗೆ ಅಂತ ಅವರು ತಿಳಿಸಿದರು. ಇವತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಒಂದು ಹುದ್ದೆನಲ್ಲಿದ್ದಾಗ ಸಭೆ ಸಮಾರಂಭಗಳಿಗೆ ಕಾರ್ಯಕ್ರಮಗಳಿಗೆ ಕರೆಯುವಂಥದ್ದು ಭಾಳ ವಾಡಿಕೆಯಾಗಿ ಬಂದಿದೆ. ಅದೇ ಥರ ಕರೆದಂಥವರು ಅಪೇಕ್ಷೆಗಳನ್ನು ಇಟ್ಕೋತಾರೆ ಸಹಜವಾಗಿ. ಯಾಕೆಂದರೆ ನನಗೆ ಮೊದಲೇ ಪ್ರಕಾಶ್ ಕೈ ತೂತ್ ಕೈ ಈಗ ಹೇಳ್ತೀನಿ ಅಂತ ಹೇಳ್ಬೇಡಿ, ಯಾಕೆಂದರೆ ನಾನು ಭಾಳ ಪ್ರಕಾಶ್ ದೀರ್ಘಕಾಲದಿಂದ ಜೊತೆಯಾಗಿ ಬಂದಂಥವರು. ನಾನು ಅಧ್ಯಕ್ಷನಾಗಿ 2ನೇ ಬಾರಿ 2011ರಲ್ಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ನನ್ನ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಪ್ರಕಾಶ್ ಕೆಲಸ ಮಾಡಿದರು. ಆ ಮೂಲಕವೇ ಒಂದು ಸಾರ್ವಜನಿಕ ಜೀವನಕ್ಕೆ ಮೆಟ್ಲಾಗಿ ಇವತ್ತು ಬೆಳೆದು ಬಂದದಕ್ಕೆ ನನಗೂ ಭಾಳ ಹೆಮ್ಮೆ ಇದೆ. ಆದರೆ ನಾನು ಈ ಬಾರಿ ನಮ್ಮ ಪತ್ರಕರ್ತರ ಸಂಘ ಚುನಾವಣೆಯಲ್ಲಿ ಮೂಡ ವಿಚಾರ ಬರದೆ ಹೋಗಿದ್ರೆ ನಮ್ಮ ಅಭ್ಯರ್ಥಿ ಪ್ರಕಾಶ್ ಅಂತಾನೆ ನಾವು ಬಹುತೇಕ ಪ್ರಕಟ ಮಾಡ್ಕೊಂಡಿದ್ವಿ. ಸದ್ಯ ಮೂಡಾದ್ರು ಬಂತು, ಹಂಗಾಗಿ ನಾವು ಅಭ್ಯರ್ಥಿನ ಬದಲಾಯಿಸ್ಕೊಂಡ್ವಿ. ಒಂದೇನು ಅಂದರೆ ಸಂಪನ್ಮೂಲ ವಿಚಾರದಲ್ಲಿ ನೀವು ಶಾಸಕರು ಏನು ಮಾಡ್ತೀರೋ ಗೊತ್ತಿಲ್ಲ, ಸಾಲ ಮಾತ್ರ ತಲೆ ಮೇಲೆ ಏರ್ಕೋಬೇಡಿ. ಉತ್ತಮವಾಗಿ ಹೇಗೆಂದರೆ ನಿಮ್ಮದು ತೂತ್ ಕೈ ಅಂತ ಮೊದಲೇ ಹೇಳಿದ್ದೀನಿ. ನಿಮ್ಮ ಉದಾರತೆನ ಜೊತೆಗೆ ಸಂಪನ್ಮೂಲ ವಿಚಾರದಲ್ಲೂ ಕೂಡ ಗಮನ ಹರಿಸಿ. ನೀವು ಸಾಲಗಾರನಾಗಿ ಹುದ್ದೆಯಿಂದ ಮುಕ್ತಿ ಒಂದು ಬೇಡ, ನೀವು ಶಾಸಕರ ಜೊತೆ ವಿಶ್ವಾಸದಲ್ಲಿದ್ದೀರಿ. ಶಾಸಕರು ಕೂಡ ನೋವುಂಡು ಬೆಳೆದಂಥವ್ರೆ, ಹಾಗಾಗಿ ನೀವು ತಲೆ ಮೇಲೆ ಎಲ್ಲ ಒತ್ಕೋಬೇಡಿ. ವಿಶೇಷವಾಗಿ ಆ ನಿಟ್ಟಿನಲ್ಲಿ ಗಮನ ಹರಿಸಿ ಕೆಲಸ ಮಾಡಿ. ಇನ್ನು ಉಳಿದಂತೆ ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ನಾನು ಇನ್ನೇನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ನಿಮ್ಮ ಈ ಒಂದು ಹುದ್ದೆಗೆ ಕೊಟ್ಟಂತ ನ್ಯಾಯವನ್ನು ಒದಗಿಸ್ಕೊಡಿ. ನೀವು ನಾಮನಿರ್ದೇಶನವಾಗಿದ್ದು ಅವರ ಶ್ರೀಮತಿ ಅವರು ಶಶಿಕಲಾ ಕೂಡ ಕೂಡ ಅರ್ಪಿಸ್ತೇವೆ. ಇದೇ ರೀತಿ ನಿಮ್ಮೆಲ್ಲರ ಆರೈಕೆ ಪ್ರಕಾಶ್ ಅವರ ಮೇಲೆ, ಅವರ ಕುಟುಂಬದವರ ಮೇಲೆ ಆಶಿಸ್ತೇವೆ.
ಎಲ್ಲರಿಗೂ ಕೂಡ ಮಂಡ್ಯ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಆತ್ಮೀಯವಾದ ಓಕೆ ಜೈ ಜೈ ಓಕೆ ಸ್ವಲ್ಪ ಕಡೆ ನೋಡಿ ಚೇರ್ ಶಾರ್ಟೇಜ್ ಈ ಕಡೆ ಸರ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಎಲ್ಲರೂ ಓಕೆ. ಊಟ ಮಾಡ್ಕೊಂಡು ಹೋಗ್ಬೇಕು. ಓಕೆ ಮೇಡಮ್ ಮತ್ತೆ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಿಪಿ ಪ್ರಕಾಶ್ ಅವರು, ನನಗೆ ಅವಕಾಶ ಮಾಡಿಕೊಟ್ಟ ಶಾಸಕರಾದ ಗಣಿಗ ರವಿಕುಮಾರ್, ಸಚಿವ ಚಲುವರಾಯಸ್ವಾಮಿರವರನ್ನ ನಾನು ನಿರಂತರವಾಗಿ ನಡೆಯುತ್ತೇನೆ ಮತ್ತು ನನ್ನ ಕೈಲಾದ ಮಟ್ಟಿಗೆ ಸಾಮಾಜಿಕವಾಗಿ ಮತ್ತು ಉತ್ತಮವಾದ ಕೆಲಸವನ್ನು ಮಾಡುತ್ತೇನೆ ಅಂತ ಅವರು ತಿಳಿಸಿದರು. ಮಂಡ್ಯ ಜಿಲ್ಲೆಯ ಅತ್ಯಂತ ಕ್ರಿಯಾಶೀಲ ನಾಯಕರಾದಂತಹ ರವಿಕುಮಾರ್ ಗೌಡ ಅವರು ಕೂಡ ಅವರ ಕಷ್ಟ ಸುಖಗಳಿಗೆ ಸದಾ ಅವರ ಜೊತೆ ಇರ್ತೇನೆ. ಜೊತೆಗೆ ನಮ್ಮ ಸಂಘ ಹಾಗೂ ನಮ್ಮ ಭಾಳ ಜಯರಾಮ್ ಸರ್ ಹಾಗೂ ಭಾಳಷ್ಟು ನಾಯಕರು ಹೇಳಿದ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಶಾಸಕರಾದಂತಹ ರವಿಯಣ್ಣ ಅವರ ಜೊತೆ ಅವರ ಹೆಗಲಿಗೆ ಹೆಗಲನ್ನು ಕೊಟ್ಟು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಹಾಗೂ ರಾಜಕಾರಣ ಎರಡರಲ್ಲೂ ಕೂಡ ಅವರೊಟ್ಟಿಗೆ ಸದಾ ಇರ್ತೇನೆ. ಕೆಲಸವನ್ನು ಮಾಡುವ ಮೂಲಕ ಅವರು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ಹಾಗೂ ಪ್ರೀತಿ ಎರಡನ್ನೂ ಕೂಡ ಉಳಿಸ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ರವಿಯಣ್ಣವರಿಗೆ ಹಾಗೂ ನನ್ನ ಈ ಬೆಳವಣಿಗೆ ಕಾರಣಕರ್ತರಾದಂಥ ನನ್ನೆಲ್ಲ ಪತ್ರಕರ್ತ ಸಹೋದರಿಗಳಿಗೆ, ನನ್ನೆಲ್ಲ ಹಿರಿಯ ಸಹೋದರಿಗಳಿಗೆ ಅಭಿನಂದನೆಗಳು ಹಾಗೂ ಅವರೆಲ್ಲರೂ ಕೂಡ ಋಣಿಯಾಗಿರ್ತೇನೆ ಅಂತ ಹೇಳಿ ಎಲ್ಲರೂ ಕೂಡ ವಂದಿಸುತ್ತೇನೆ. ನಮಸ್ಕಾರ. ಸಮಾರಂಭದಲ್ಲಿ ಮದನಗೌಡ, ಕೆಸಿ ಮಂಜುನಾಥ್, ಕೌಡ್ಯ ರಾಘವೇಂದ್ರ, ಮೂಢ ನಿರ್ದೇಶಕರಾದ ಕೃಷ್ಣ, ನಗರಸಭೆ ಮಾಜಿ ಅಧ್ಯಕ್ಷರಾದ ನಾಗೇಶ್, ಅರುಣ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದ ಅನುದಾನದ ಬಗ್ಗೆ ಲೇವಡಿ ಮಾಡಿದ್ದಾರೆ. 2018ರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಗೆ ನೀಡಿದ್ದ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಹಿತಿ ಜನತೆಯ ಮುಂದಿಡುವಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಷುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವು ಜಿಲ್ಲೆಯ ಸಚಿವರು ಹಾಗೂ ಶಾಸಕರುಗಳ ಮೂಲಕ 10,000 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದಾರೆ ಎಂದರು. ಅವರು ಜಿಲ್ಲೆಯ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಪ್ರದೇಶಾಭಿವೃದ್ಧಿ ಅನುದಾನ ಹೊರತುಪಡಿಸಿ ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ತಂದಿಲ್ಲ. ಅದನ್ನು ಬಿಟ್ಟು ಪದೇ ಪದೇ 8,000 ಕೋಟಿ ಬಗ್ಗೆ ಮಾತನಾಡಿ ಜನತೆಗೆ ದ್ರೋಹ ಬಗೆಯುತ್ತಿದ್ದಾರೆ ಎಂದು ದೂರಿದರು. ಇತ್ತೀಚೆಗೆ ಕೆಆರ್ಪೇಟೆಗೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಸಚಿವ ಚಲುವರಾಯಸ್ವಾಮಿ ಅವರನ್ನ ಮಿಸ್ಟರ್ ಎಂದು ಕರೆದಿದ್ದಾರೆ. ಹಿರಿಯರನ್ನ ಗೌರವಿಸುವ ಸಂಸ್ಕೃತಿ ಇದೆಯೇ ಎಂದು ಪ್ರಶ್ನಿಸಿದರು. ಪ್ರತಿಯಾಗಿ ಕಾಂಗ್ರೆಸ್ ಸಚಿವರು ಮಾಜಿ ಸಿಎಂ ಆಗಿದ್ದ ಎಚ್.ಡಿ.ಕೆ ಅವರನ್ನ ಕರಿಯ ಎಂದದ್ದು ಹಾಗೂ ಎಲ್.ಆರ್. ಶಿವರಾಮೇಗೌಡ ಅವರ ಇತ್ತೀಚಿಗಿನ ಆಡಿಯೋ ವೈರಲ್ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದ್ದಕ್ಕೆ ಈ ಸಂಬಂಧ ಕೆಪಿಸಿಸಿಗೆ ಪತ್ರ ಬರೆದಿರುವುದಾಗಿ ಹೇಳಿ ಜಾರಿಕೊಂಡ್ರು. ಮೈಷುಗರ್ಗೆ ಸಂಬಂಧಿಸಿದಂತೆ ತನಿಖಾ ತಂಡದಿಂದ ಯಾವುದೇ ಲೋಪವಾಗಿಲ್ಲ ಎಂದು ಹೇಳಿದ್ದು, ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿದೆ. ಮುಂದಿನ ಹಂಗಾಮಿಗೆ ಯಶಸ್ವಿಯಾಗಿ ಕಬ್ಬು ನುರಿಯಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 10,000 ಕೋಟಿ ಅನುದಾನ ತಂದಿರುವುದರ ಸಂಬಂಧ 1 ವಾರದೊಳಗೆ ಕ್ಷೇತ್ರವಾರು ಪಟ್ಟಿ ಬಿಡುಗಡೆ ಮಾಡುವುದಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದರು. 10,000 ಕೋಟಿಗೂ ಹೆಚ್ಚು ಅನುದಾನವನ್ನು ಈ 2.5 ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮ ಸಚಿವರು ತಂದಿರತಕ್ಕಂಥದ್ದನ್ನು ನಾನೆಲ್ಲೋ ನೋಡಿದೆ. ವಾಟ್ಸಪ್ಪಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ದಾರೆ. ಇದನ್ನು ನಾವು ತುಂಬ ಸ್ವಾಗತ ಮಾಡ್ತೀವಿ. ಇದ್ರ ಜೊತೆಗೆ ಕೇವಲ ಇನ್ನು 8ರಿಂದ 10 ದಿನದೊಳಗಡೆ ನಾವೀಗಾಗಲೇ ನಿರ್ಧಾರನೂ ಕೂಡ ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ವಿವಿಧ ಹಂತದಲ್ಲಿ 10,000 ಕೋಟಿಗಳ ಅನುದಾನವನ್ನು ನಮ್ಮ ಸರ್ಕಾರ ಏನು ಕೊಡಮಾಡಿದೆ ಈ 2.5 ವರ್ಷದಲ್ಲಿ, ಅದನ್ನು ಕ್ಷೇತ್ರವಾರೇ ಮಾಹಿತಿ ಕೊಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ. ಮತ್ತು ಸುಳ್ಳು ಹೇಳ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಬಟ್ ಇವತ್ತು ನಮ್ಮ ಪ್ರಶ್ನೆ ಏನಂದರೆ, 2018ರಲ್ಲಿ ಇವರು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಲ 8,000 ಕೋಟಿ ಅಂತ ಘೋಷಣೆ ಮಾಡಿದ್ರು, ಒಂದು ಸಲ ಇಲ್ಲೇ ಎಲ್ಲೋ ತಡೆ ಹಿಡ್ಬಿಟ್ಟವ್ರೆ ಅಂತಂದರು, ಅಥವಾ ಅದೇನಾರು ಆಗಿರಲಿ. ಆ ಒಂದು 5 ವರ್ಷಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 14 ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಕೂಡ 7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ JDSನ ಶಾಸಕರೇ ಗೆದ್ದಿದ್ರು. ಅವ್ರ ಸಾಧನೆನೂ ನಾವು ಕೇಳಬೇಕಲ್ವಾ?
ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರ್ವೇ ಸಾಮಾನ್ಯ. ಸಾರ್ವಜನಿಕ ಜೀವನದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥದ್ದು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸರ್ವೇ ಸಾಮಾನ್ಯ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೆಲವೊಂದು ಕಡೆ ನಾನು ಈಗಾಗಲೇ ತಮ್ಮ ಮುಂದೆ ಹೇಳಿದ್ದೆ, ಇಲ್ಲ ನಾವು ಅದನ್ನು ತಂದಿದ್ದಂಥದ್ದು ಇವ್ರು ಪೂಜೆ ಮಾಡ್ತವ್ರಿ ಅಂಥವೆಲ್ಲ ಮಾಹಿತಿ ಕೊಡಿ ಅಂದರೆ ಅದಕ್ಕೆ ಉತ್ತರ ಇರಲಿ. ಪತ್ರಿಕಾಗೋಷ್ಠಿಲಿ ನಾವು ನಿಮ್ಮ ಜೊತೆ ಹಂಚ್ಕೊಳ್ತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥ ಭಾವನೆಗಳಿಗೆಲ್ಲಕ ಉತ್ತರನೂ ನಿರೀಕ್ಷೆ ಮಾಡೋದು ಖಡಾಖಂಡಿತವಾಗಿ ನಮ್ಮದು ಅಲ್ಲ ಜವಾಬ್ದಾರಿ. ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ಕೊಂಡು ಮಾಹಿತಿ ಕೊಡ್ತಕ್ಕಂಥದ್ದು, ಮಾಹಿತಿ ಹೇಳ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ಜನತಂತ್ರದ ಲಕ್ಷಣ. ಬಟ್ ನಮ್ಮ ಪ್ರಶ್ನೆನೂ ಕೂಡ ಇದಾಗಿರ್ತದೆ. ಇವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಇವರೆಲ್ಲ ಶಾಸಕರು ಕೂಡ ಗೆದ್ದಿಸಿದಂಥ ಸಂದರ್ಭದಲ್ಲಿ ಇವರ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಗೆ ಕೊಡಮಾಡಲಿಕ್ಕೆ ಏನಾಗಿತ್ತು, ಏನು ಪರ್ಮನೆಂಟ್ ಅಸೆಟ್ಸನ್ನು ಎಲ್ಲಿ ಏನೇನು ಸ್ಥಾಪನೆ ಮಾಡವ್ರೆ, ಇವೆಲ್ಲವನ್ನೂ ಕೂಡ ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತೀವಿ. ಇದ್ರ ಜೊತೆಗೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ JDS ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ರವರು ನಮ್ಮ ನಾಯಕರ ಬಗ್ಗೆ ಸುಮಾರು 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಳಂಕರಹಿತವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಬಹುಶಃ ಕೆಲವೊಂದು ಸಂದರ್ಭ ವಿರೋಧ ಪಕ್ಷದವರು ಕೂಡ ಮೆಚ್ಚತಕ್ಕಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಚಲರಾಯಸ್ವಾಮಿಯವ್ರ ಬಗ್ಗೆ ಯಾವುದೇ ರೀತಿಯಾದ ಹಿನ್ನೆಲೆ ಇಲ್ಲದಲೇ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ಸಾರ್ವಜನಿಕವಾಗಿ ಹೇಳೋದ್ರ ಮೂಲಕ ತಮ್ಮ ಅಪ್ರಬುದ್ಧತೆಯನ್ನು ಪದೇ ಜನಗಳ ಮುಂದೆ ತೆರೆದಿಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಿನ್ಕುರ್ಳಿ ರಮೇಶ್, ರಾಮಕೃಷ್ಣ, ಮಹದೇವು, ವಿಜಯ್ ಕುಮಾರ್, ಸಿಎಂ ದ್ಯಾವಪ್ಪ ಇತರರಿದ್ದರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದ ಅನುದಾನದ ಬಗ್ಗೆ ಲೇವಡಿ ಮಾಡಿದ್ದಾರೆ. 2018ರಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲೆಗೆ ನೀಡಿದ್ದ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಹಿತಿ ಜನತೆಯ ಮುಂದಿಡುವಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮೈಷುಗರ್ ಅಧ್ಯಕ್ಷ CD ಗಂಗಾಧರ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವು ಜಿಲ್ಲೆಯ ಸಚಿವರು ಹಾಗೂ ಶಾಸಕರುಗಳ ಮೂಲಕ 10,000 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದಾರೆ ಎಂದರು. ಅವರು ಜಿಲ್ಲೆಯ ಸಂಸದರಾಗಿ, ಕೇಂದ್ರದಲ್ಲಿ ಸಚಿವರಾಗಿ ಪ್ರದೇಶಾಭಿವೃದ್ಧಿ ಅನುದಾನ ಹೊರತುಪಡಿಸಿ ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ತಂದಿಲ್ಲ. ಅದನ್ನು ಬಿಟ್ಟು ಪದೇ 8,000 ಕೋಟಿ ಬಗ್ಗೆ ಮಾತನಾಡಿ ಜನತೆಗೆ ದ್ರೋಹ ಬಗೆಯುತ್ತಿದ್ದಾರೆ ಎಂದು ದೂರಿದರು. ಇತ್ತೀಚೆಗೆ KR ಪೇಟೆಗೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಸಚಿವ ಚಲುವರಾಯಸ್ವಾಮಿ ಅವರನ್ನ ಮಿಸ್ಟರ್ ಎಂದು ಕರೆದಿದ್ದಾರೆ. ಹಿರಿಯರನ್ನ ಗೌರವಿಸುವ ಸಂಸ್ಕೃತಿ ಇದೆಯೇ ಎಂದು ಪ್ರಶ್ನಿಸಿದರು. ಪ್ರತಿಯಾಗಿ ಕಾಂಗ್ರೆಸ್ ಸಚಿವರು ಮಾಜಿ ಸಿಎಂ ಆಗಿದ್ದ HDK ಅವರನ್ನ ಕರಿಯ ಎಂದದ್ದು ಹಾಗೂ LR ಶಿವರಾಮೇಗೌಡ ಅವರ ಇತ್ತೀಚಿಗಿನ ಆಡಿಯೋ ವೈರಲ್ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದ್ದಕ್ಕೆ ಈ ಸಂಬಂಧ KPCCಗೆ ಪತ್ರ ಬರೆದಿರುವುದಾಗಿ ಹೇಳಿ ಜಾರಿಕೊಂಡ್ರು. ಮೈಷುಗರ್ಗೆ ಸಂಬಂಧಿಸಿದಂತೆ ತನಿಖಾ ತಂಡದಿಂದ ಯಾವುದೇ ಲೋಪವಾಗಿಲ್ಲ ಎಂದು ಹೇಳಿದ್ದು, ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿದೆ. ಮುಂದಿನ ಹಂಗಾಮಿಗೆ ಯಶಸ್ವಿಯಾಗಿ ಕಬ್ಬು ನುರಿಯಲಾಗುವುದು. ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 10,000 ಕೋಟಿ ಅನುದಾನ ತಂದಿರುವುದರ ಸಂಬಂಧ 1 ವಾರದೊಳಗೆ ಕ್ಷೇತ್ರವಾರು ಪಟ್ಟಿ ಬಿಡುಗಡೆ ಮಾಡುವುದಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದರು. 10,000 ಕೋಟಿಗೂ ಹೆಚ್ಚು ಅನುದಾನವನ್ನು ಈ 2.5 ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಶಾಸಕರು, ನಮ್ಮ ಸಚಿವರು ತಂದಿರತಕ್ಕಂಥದ್ದನ್ನು ನಾನೆಲ್ಲೋ ನೋಡಿದೆ. ವಾಟ್ಸಪ್ಪಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ದಾರೆ. ಇದನ್ನು ನಾವು ತುಂಬ ಸ್ವಾಗತ ಮಾಡ್ತೀವಿ. ಇದ್ರ ಜೊತೆಗೆ ಕೇವಲ ಇನ್ನು 8ರಿಂದ 10 ದಿನದೊಳಗಡೆ ನಾವೀಗಾಗಲೇ ನಿರ್ಧಾರನೂ ಕೂಡ ಮಾಡಿದ್ದೀವಿ. ನಮ್ಮ ಜಿಲ್ಲೆಗೆ ವಿವಿಧ ಹಂತದಲ್ಲಿ 10,000 ಕೋಟಿಗಳ ಅನುದಾನವನ್ನು ನಮ್ಮ ಸರ್ಕಾರ ಏನು ಕೊಡಮಾಡಿದೆ ಈ 2.5 ವರ್ಷದಲ್ಲಿ, ಅದನ್ನು ಕ್ಷೇತ್ರವಾರೇ ಮಾಹಿತಿ ಕೊಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ. ಮತ್ತು ಸುಳ್ಳು ಹೇಳ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಬಟ್ ಇವತ್ತು ನಮ್ಮ ಪ್ರಶ್ನೆ ಏನಂದರೆ, 2018ರಲ್ಲಿ ಇವರು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಲ 8,000 ಕೋಟಿ ಅಂತ ಘೋಷಣೆ ಮಾಡಿದ್ರು, ಒಂದು ಸಲ ಇಲ್ಲೇ ಎಲ್ಲೋ ತಡೆ ಹಿಡ್ಬಿಟ್ಟವ್ರೆ ಅಂತಂದರು, ಅಥವಾ ಅದೇನಾರು ಆಗಿರಲಿ, ಆ ಒಂದು 5 ವರ್ಷಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ 14 ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಕೂಡ
7 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ JDSನ ಶಾಸಕರೇ ಗೆದ್ದಿದ್ರು. ಅವ್ರ ಸಾಧನೆನೂ ನಾವು ಕೇಳಬೇಕಲ್ವಾ? ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರ್ವೇ ಸಾಮಾನ್ಯ. ಸಾರ್ವಜನಿಕ ಜೀವನದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥದ್ದು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಸರ್ವೇ ಸಾಮಾನ್ಯ. ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೆಲವೊಂದು ಕಡೆ ನಾನು ಈಗಾಗಲೇ ತಮ್ಮ ಮುಂದೆ ಹೇಳಿದ್ದೆ, ಇಲ್ಲ ನಾವು ಅದನ್ನು ತಂದಿದ್ದಂಥದ್ದು ಇವ್ರು ಪೂಜೆ ಮಾಡ್ತವ್ರೆ ಅಂಥವೆಲ್ಲ ಮಾಹಿತಿ ಕೊಡಿ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಇರಲಿ, ಪತ್ರಿಕಾಗೋಷ್ಠಿಲಿ ನಾವು ನಿಮ್ಮ ಜೊತೆ ಹಂಚ್ಕೊಳ್ತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥ ಭಾವನೆಗಳಿಗೆಲ್ಲಕ ಉತ್ತರನೂ ನಿರೀಕ್ಷೆ ಮಾಡೋದು ಖಡಾಖಂಡಿತವಾಗಿ ನಮ್ಮದು ಅಲ್ಲ ಜವಾಬ್ದಾರಿ. ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ಕೊಂಡು ಮಾಹಿತಿ ಕೊಡ್ತಕ್ಕಂಥದ್ದು, ಮಾಹಿತಿ ಹೇಳ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ಜನತಂತ್ರದ ಲಕ್ಷಣ. ಬಟ್ ನಮ್ಮ ಪ್ರಶ್ನೆನೂ ಕೂಡ ಇದಾಗಿರ್ತದೆ. ಇವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಇವರೆಲ್ಲ ಶಾಸಕರು ಕೂಡ ಗೆದ್ದಿಸಿದಂಥ ಸಂದರ್ಭದಲ್ಲಿ ಇವರ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಗೆ ಕೊಡಮಾಡಲಿಕ್ಕೆ ಏನಾಗಿತ್ತು, ಏನು ಪರ್ಮನೆಂಟ್ ಅಸೆಟ್ಸನ್ನ ಎಲ್ಲಿ ಏನೇನು ಸ್ಥಾಪನೆ ಮಾಡವ್ರೆ, ಇವೆಲ್ಲವನ್ನೂ ಕೂಡ ಮಾಹಿತಿ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತೀವಿ. ಇದರ ಜೊತೆಗೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ JDS ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ರವರು ನಮ್ಮ ನಾಯಕರ ಬಗ್ಗೆ ಸುಮಾರು 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಳಂಕರಹಿತವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಬಹುಶಃ ಕೆಲವೊಂದು ಸಂದರ್ಭ ವಿರೋಧ ಪಕ್ಷದವರು ಕೂಡ ಮೆಚ್ಚತಕ್ಕಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಚೆಲುವರಾಯಸ್ವಾಮಿಯವ್ರ ಬಗ್ಗೆ ಯಾವುದೇ ರೀತಿಯಾದ ಹಿನ್ನೆಲೆ ಇಲ್ಲದಲೇ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ಸಾರ್ವಜನಿಕವಾಗಿ ಹೇಳೋದ್ರ ಮೂಲಕ ತಮ್ಮ ಅಪ್ರಬುದ್ಧತೆಯನ್ನು ಪದೇ ಜನಗಳ ಮುಂದೆ ತೆರೆದಿಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಿನ್ಕುರ್ಳಿ ರಮೇಶ್, ರಾಮಕೃಷ್ಣ, ಮಹದೇವು, ವಿಜಯ್ ಕುಮಾರ್, CM ದ್ಯಾವಪ್ಪ ಇತರರಿದ್ದರು. ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡಬೇಕು ಎಂದು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ ಹೇಳಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಯಬಾಳು ಹೊಸಬಳಿಯ ಮೂಡನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ 7 ದಿನ ನೀಡುವ ಕಾಬಾನ್ ನೀರು, ಕಲ್ಪವೃಕ್ಷವಿದ್ದಂತೆ ಶಾಲಾ ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಮಧ್ಯಾಹ್ನದ ಬಿಸಿಯೂಟ, ಶೈಕ್ಷಣಿಕ ಪ್ರವಾಸ ಸೇರಿದಂತೆ ವಿವಿಧ ಸೌಲಭ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿರುವ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಸರ್ವಶ್ರೇಷ್ಠ ಸಾಧನೆ ಮಾಡಿ ನಗರ ಪ್ರದೇಶದ ಖಾಸಗಿ ಶಾಲಾ ವಿದ್ಯಾರ್ಥಿಗಳಿಗೆ ತೀವ್ರವಾದ ಪೈಪೋಟಿ ನೀಡಿ ಮುನ್ನಡೆಯುತ್ತಿರುವುದು ಸಂತೋಷದ ವಿಚಾರ ಅಂತ ಅವರು ಹೇಳಿದರು. ಜಾತ್ರೆಯ ಮಾದರಿಯಲ್ಲಿ ಇವತ್ತು ಮೂಡನಹಳ್ಳಿಯಲ್ಲಿ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರರಿಗೆ ನಿಮ್ಮೆಲ್ಲರ ಚಪ್ಪಾಳೆಯನ್ನು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸಾಕಷ್ಟು ದಾನಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, SDMC ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು, ಪೋಷಕರ ಸಹಕಾರದಿಂದ ಇಂಥ ಕಾರ್ಯಕ್ರಮ ನಡೀತಾ ಇದೆ. ನಾನು ಮೂಡನಹಳ್ಳಿ ಗ್ರಾಮಸ್ಥರನ್ನ ಕೈ ಪ್ರಾರ್ಥನೆ ಮಾಡೋದಿಷ್ಟೇ, ದಯಮಾಡಿ ಯಾರು ಹಳದಿ ಬಸ್ನಲ್ಲಿ ನೀವು ಬೆಳಿಗ್ಗೆ ಕಿಕ್ಕೇರಿಗೋ, ಕೇರ್ಪೇಟೆಗೋ, ಅಕ್ಕಿಯಬಾಳಿಗೋ ಕಳಿಸ್ತಾ ಇದ್ರೆ ನಿಮ್ಮ ಮಕ್ಕಳ ದಯಮಾಡಿ ನಮ್ಮ ಮೂಡನಹಳ್ಳಿ ಶಾಲೆಗೆ ಸೇರಿಸಿ. ತುಂಬಾ ಒಳ್ಳೆ ಶಿಕ್ಷಕರಿಂದ ಇಲ್ಲಿದೆ. ಈಗಾಗಲೇ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮಾಡಿದ್ರು, ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡಿದ್ರು, ಇವಾಗಲೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಂಥ ಕ್ರಿಯಾಶೀಲ ಶಿಕ್ಷಕರೊಂದಕ್ಕೆ ನೀವು ಯಾವುದೇ ಆರ್ಥಿಕ ಹೊರೆ ಮಾಡ್ಕೊಳ್ದಾನೆ ನಿಮ್ಮ ಯಾವ ಮಕ್ಕಳನ್ನ ನೀವು ಖಾಸಗಿ ಶಾಲೆ ಕಳಿಸ್ತಾ ಇರೋ ದಯಮಾಡಿ ಮುಂದಿನ ಜೂನ್ ತಿಂಗಳಿಂದ ಮೂಡನಹಳ್ಳಿ ಶಾಲೆಗೆ ಸೇರಿಸಿ. ಏನು ಪ್ರತಿ ವರ್ಷ ನೀವು ಒಂದು 30,000 ರೂಪಾಯಿ 40,000 ರೂಪಾಯಿ ಕೊಡ್ತಾ ಇದ್ದೀರಾ, 10,000 ರೂಪಾಯಿ ಉಳಿಸ್ಕೊಳ್ಳಿ. ಒಂದು ವರ್ಷಕ್ಕೆ ಒಂದು 10 ವರ್ಷದವರೆಗೆ 4 ಲಕ್ಷ ಉಳಿತಾಯ ಆಗುತ್ತೆ. ಅನಂತರ ನೀವು PUCಗೆ ಮಂಗಳೂರು, ಬೆಂಗಳೂರು ಅಂತ ಕಡೆ ಓದಿಸಿ ಅಂತ ನಾನು ಕೇಳ್ಕೊಂಡು, ಜೊತೆಗೆ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ವೇದಿಕೆ ಮೇಲೆ ಗಂಡನಿಂದ ಮಾತಾಡ್ತಾ ಇದ್ದಾರೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ನಿಮ್ಮ ಮಕ್ಕಳಿಗೆ ಮಾತಾಡುವ ಒಂದು ಕಲೆ. ಇಲ್ಲಿನಂತ ಏನಿವತ್ತು ಇಡೀ ರಾಜ್ಯದ ದೇಶದ ಗಮನ ಸೆಳೆದಿದ್ದಾನೆ. ಯಾಕೆ ಅವ್ನ ಮಾತಿಲ್ಲ, ಹೌದಲ್ವರಾ? ಆದ್ರಿಂದಾಗಿ ಮಕ್ಕಳು ಕೂಡ ಅವರದೇ ಅಂತ ಪ್ರತಿಭೆ ಇರ್ತದೆ. ಮಕ್ಕಳು ಚೆನ್ನಾಗಿ ಮಾತಾಡ್ತಾರೆ, ಆಟ ಆಡ್ತಾರೆ, ಓದ್ತಾರೆ, ಬರೀತಾರೆ, ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಅಂತ ಎಲ್ಲ ಮಕ್ಕಳು ನೀವು ಪ್ರೋತ್ಸಾಹ ಕೊಡಿ. ಓದೋದೊಂದೇ ಮುಖ್ಯ ಅಲ್ಲ, ಮಕ್ಕಳ ಪ್ರತಿಭೆಯನ್ನ ನೀವು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇಷ್ಟೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರೋದಕ್ಕೆ ಮತ್ತು ಈ ಒಂದು ಕ್ರಿಯಾಶೀಲ ಶಿಕ್ಷಕರೊಂದಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ, ಜೊತೆಗೆ ಈ ಕಾರ್ಯಕ್ರಮಕ್ಕೆ RTO ಮಲ್ಲಿಕಾರ್ಜುನ ಸರ್ ಅವರು ಕೂಡ ಉದ್ಘಾಟನೆ ಮಾಡಿ, ಜೊತೆಗೆ ತುಂಬಾ ಯಾವುದೇ ಶಾಲಾ ವಾರ್ಷಿಕೋತ್ಸವ ಅವರು ಕೂಡ ಸಹಾಯವನ್ನು ಕೂಡ ಮಾಡಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ನನ್ನ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಪದ್ಮೇಶ್, ಧರ್ಮಪ್ಪ, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣಗೌಡ ಸೇರಿದಂತೆ ಅನೇಕ ಗಣ್ಯರು ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು.
ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಂಡ್ಯ ಇವರ ವತಿಯಿಂದ ಮಂಡ್ಯ ನಗರದ ಕಾರ್ಮೆಲ್ ಕಾನ್ವೆಂಟ್ನ ಸಭಾಂಗಣದಲ್ಲಿ ಅಕ್ಷರದಾಸೋಹ ಕಾರ್ಯಕ್ರಮ ನಡೆಯಿತು. ಅಡುಗೆ ಸಿಬ್ಬಂದಿಯವರಿಗೆ ನಡೆದ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆ ನಂದಿನಿ ಅವರು ಆತ್ಮೀಯವಾಗಿ ಅಭಿನಂದಿಸಿದರು. ಒಳ್ಳೆ ರುಚಿಕರವಾದಂತಹ ಅಡುಗೆಯನ್ನು ತಯಾರಿಸಿ ನೀಡಿರುತ್ತಾರೆ. 15 ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂತಹ ಅಡುಗೆ ಸಿಬ್ಬಂದಿಗಳಿಗೆ 40,000 ಇಳಿಗಟ್ಟು, 5 ವರ್ಷಕ್ಕಿಂತ ಮೇಲ್ಪಟ್ಟು 15 ವರ್ಷದ ಒಳಗಡೆ ಸೇವೆ ಸಲ್ಲಿಸಿದಂತಹ ಅಡುಗೆ ಸಿಬ್ಬಂದಿಗಳಿಗೆ 30,000 ಇಳಿಗಟ್ಟನ್ನ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಮಾತ್ರ ಇವತ್ತು ಕೊಡ್ತಾ ಇದೆ. ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದಿನ ಎಲ್ಲರಿಗೂ ಅಡುಗೆ ಮಾಡಿ ಊಟ ಮಾಡಿಸೋದ್ರಲ್ಲಿ ನಿಷ್ಠಾತರಾಗಿರುವಂಥ ಎಲ್ಲ ತಾಯಂದಿರು ಒಂದು 5 ನಿಮಿಷ ಕಾಲ ನಿಮ್ಮ ಒಂದು ಪೇಷನ್ಸ್ ಇಂದ ಕೇಳಿಸ್ಕೊಡಿ. ಎಲ್ಲರಿಗೂ ಹೊಟ್ಟೆ ಹಸಿವು ಆಗ್ತಾ ಇದೆ ಇವಾಗ ಅಂತ, ನನಗೂ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ತಿಂಡಿ ನಿಂತಿಲ್ಲ ನಾನು. ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಸಮಯ ತಗೊಳ್ಳಲ್ಲ. ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಎಲ್ಲ ಅಡುಗೆ ಸಿಬ್ಬಂದಿಗೂ ಗೊತ್ತಿದೆ. ನಮ್ಮ ಒಂದು ಅಕ್ಷರದಾಸೋಹ ಏನು ಕಾರ್ಯಕ್ರಮ ಇದೆ, PM ಪೋಷಣ್, ಎಲ್ಲ ಮಕ್ಕಳಿಗೂ ಕೂಡ ಒಂದು ಪೌಷ್ಟಿಕವಾಗಿರುವಂಥ ರುಚಿಯಾದ ಆರೋಗ್ಯಪೂರ್ಣವಾಗಿರುವಂಥ ಆಹಾರ ಮಕ್ಕಳಿಗೆ ಸೇರಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಇದಕ್ಕೆ ಸರ್ಕಾರ ಎಷ್ಟೇ ಅನುದಾನ ಕೊಡ್ಬೋದು, ಏನೇ ಸಾಮಗ್ರಿಗಳನ್ನು ತಲುಪಿಸ್ಬೋದು, ಕಾಲಕ್ಕೆ ನಿಮಗೆ ಬೇಕಾಗಿರುವಂಥ ಸಪೋರ್ಟ್ನೆಲ್ಲ ಕೊಡ್ಬೋದು. ಆದರೆ ಕೊನೆಯದಾಗಿ ಒಳ್ಳೆ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಆಹಾರವನ್ನು ತಯಾರಿಕೆ ಮಾಡಿ ಮಕ್ಕಳಿಗೆ ಪ್ರೀತಿಯಿಂದ ಬಡಿಸ್ಬೇಕು ಅಂತಂದರೆ ಅದು ಅಡುಗೆ ಸಿಬ್ಬಂದಿ ಅಂತ ಇದ್ರೆ ಮಾತ್ರ ಸಾಕಾಗಲ್ಲ. ನೀವೆಲ್ಲರೂ ತಾಯಂದ್ರಾದರೆ ಮಾತ್ರ ಆ್ಯಕ್ಚುಲಿ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ಮನೆಯಲ್ಲಿ ಹೇಗೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ತಾಯಂದ್ರಾಗಿ ಅಡುಗೆ ಬಡಿಸಿ ಪ್ರೀತಿಯಿಂದ ಒಂದು ಹುಟ್ಟಿದಾಗಿಂದ ಕೊನೆಯವರೆಗೆ ಕೂಡ ಆ ಕೆಲಸವನ್ನು ಅವಿರತವಾಗಿ ನಿಸ್ವಾರ್ಥವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು, ಅದೇ ರೀತಿಯಾದ ಪ್ರೀತಿ, ಕಾಳಜಿ, ಮಮಕಾರ ಮತ್ತು ಜವಾಬ್ದಾರಿಯಿಂದ ನಮ್ಮ ಶಾಲೆಯ ಮಕ್ಕಳು ಕೂಡ ನನ್ನ ಮಕ್ಕಳೇ ಅಂತ ಒಂದು ಯೋಚನೆಯನ್ನು ಇಟ್ಕೊಂಡು ಆ ಒಂದು ಪ್ರೀತಿ ಕಾಳಜಿಯಿಂದ ನೀವೆಲ್ಲರೂ ಕೂಡ ಕೆಲಸ ಮಾಡಿದಾಗ ಮಾತ್ರ ನಾವು ಒಟ್ಟಾಗಿ ನಮ್ಮ ಮಕ್ಕಳನ್ನ ಒಂದು ವಿದ್ಯಾವಂತರಾಗಿ ಆರೋಗ್ಯವಂತರಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಪ್ರತಿ ಸತಿ ಹೇಳುವಾಗೂ ಅಷ್ಟೇ ನಮ್ಮ ಮಕ್ಕಳು ಅಂತಲೇ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಯಾಕಂದರೆ ಸರ್ಕಾರದಲ್ಲಿ ಓದ್ತಾ ಇರುವಂಥ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಎಲ್ಲ ಮಕ್ಕಳು ಕೂಡ ನಮ್ಮ ಮಕ್ಕಳೇ ಅನ್ನುವಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ ಇರಬೇಕು. ನಾವು ಎಕ್ಸಾಮ್ ಬರೆಯುವಾಗ ನಮ್ಗೆ ಎಷ್ಟು ಕಾಳಜಿ, ಭಯ, ಟೆನ್ಷನ್ ಇರುತ್ತೆ ನಮ್ಮ ಮಕ್ಕಳಿಗೆ. ಈ ಸಂದರ್ಭದಲ್ಲಿ DDPA ಲೋಕೇಶ್, PUಗಳಾದ ಮಹಾದೇವ, KT ಸೌಭಾಗ್ಯ, ಅಕ್ಷರದಾಸೋಹದ ಜಿಲ್ಲಾ ಸಹಾಯಕ ನಿರ್ದೇಶಕ ರವಿ, ಅಕ್ಷರದಾಸೋಹದ ತಾಲೂಕು ಸಹಾಯಕರಾದ ಗಿರೀಶ್, ಶಶಿಕಲಾ ಸೇರಿದಂತೆ ಅನೇಕರು ಹಾಜರಿದ್ದರು. ರೈತರಿಗೆ ಕಬ್ಬಿನ ಬಾಕಿ ಹಾಗೂ ಮೈಶುಗರ್ ಕಾರ್ಖಾನೆ ಅಕ್ರಮ ಖಂಡಿಸಿ ಮಂಡ್ಯದ ಸಂಜಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಾರ್ಖಾನೆ ಹಾಗೂ MD ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮೈಶುಗರ್ ಕಾರ್ಖಾನೆಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಸಮಗ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರೈತರಿಗೆ ಬಾಕಿ ಹಣ ನೀಡಬೇಕು. ಕಬ್ಬು ಬೆಳೆದ ರೈತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ಹಣ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ತಕ್ಷಣವೇ ಕಬ್ಬಿನ ಬಾಕಿ ಹಣ ನೀಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಪ್ರತಿಭಟನಾ ನಿರತರು ಎಚ್ಚರಿಸಿದರು. ಮಂಡ್ಯ ಮೈಶುಗರ್ ಕಾರ್ಖಾನೆಯಲ್ಲಿ ಕಳೆದ 2-3 ವರ್ಷದಿಂದ ತುಂಬ ಅವ್ಯವಹಾರ ನಡೆದಿದೆ. ನಾವು ಆವಾಗವಾಗ ಹೋಗಿ ಅಧ್ಯಕ್ಷರಿಗೆ ತಿಳುವಳಿಕೆ ಹೇಳ್ತಾ ಇದ್ವಿ, ಆದರೂ ಅವರು ಎಚ್ಚರಿಸ್ಕೊಳ್ಳಲಿಲ್ಲ.
ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ಹಾವು ಬತ್ತು ಅಂತ ಮರ ಕಡಿದಿದ್ದಾರೆ. ಕಬ್ಬು ಸರ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, 3 ತಿಂಗಳಾದ್ರೂ. 4.5 ಲಕ್ಷ ಕಬ್ಬರಿದ್ದೀನಿ ಅಂತ ಹೇಳ್ಬಿಟ್ಟು 1,19,000 ಕಬ್ಬರ್ದಿದ್ದಾರೆ. ಆರ್ಬಿಟೆಕ್ನವ್ರಿಗೆ ಅವ್ರಿಗೆ ಮುಂಗಡವಾಗಿ 2.5 ಲಕ್ಷ ಟನ್ ಕಬ್ಬರಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಎಲ್ಲ ವಿಷಯದಲ್ಲೂ ಕಮಿಷನ್ನು. ಮತ್ತು ಸ್ಕೂಲ್ ಮಾರಕ್ಕೆ ನಿಂತಿದ್ರು, ಅದನ್ನು ಹೋರಾಟ ಮಾಡಿ ನಿಲ್ಲಿಸಿದ್ದೀವಿ. ಇನ್ನೂ ಅವ್ಯವಹಾರಗಳು ಬೇಕಾದಷ್ಟು. ಮಲಾಸಸ್ ಹೋಗಿದೆ, ಲಕ್ಷಾಂತರ ರೂಪಾಯಿ ಇದ್ದು 200 ಟನ್ನಷ್ಟು ಮಲಾಸಸ್ ಹೋಗಿದೆ, ಅದನ್ನು ಮುಚ್ಚಾಕಿದ್ದಾರೆ. ಜ್ಯೂಸು ಕಬ್ಬನ್ನು ಒಣಗಿಸಿ ಜ್ಯೂಸ್ ಮಾಡಿ ಹೆಬ್ಬಳ್ಳಕ್ಕೆ ಬಿಟ್ಟಿದ್ದಾರೆ. ಮಲಾಸಸ್ ಓದೋದು ಏನಾಗಿದೆ, ಸೂಳೆಕೆರೆ ಹೋಗಿ ಲಕ್ಷಾಂತರ ರೂಪಾಯಿ ಮೀನು ಸತ್ತೋಗಿದೆ. ಇಂಥ ಒಂದು ಯೂನಿಟ್ ಕರೆಂಟ್ ಉತ್ಪತ್ತಿ ಮಾಡಲಿಲ್ಲ. ಎಲ್ಲ ಅವ್ಯವಹಾರ ಮಾಡ್ಕೊಂಡು ಇವರು ಕಮಿಷನ್ಗೋಸ್ಕರ ಎಲ್ಲೆಲ್ಲಿ ಜಾಗಗಳವೆ ಹುಡಿಕೊಂಡು ಅದನ್ನು ಬಾಡಿಗೆ ಕೊಟ್ಕೊಂಡು ಒಬ್ಬ ನಾಗಮಂಗಲದಲ್ಲಿ ಭೂ ಅವ್ಯವಹಾರ ನಡೆಸಿರುವಂಥ ಅಧಿಕಾರಿನ ಇವನು ಏನು ಎಸ್ಟೇಟ್ ಸೂಪರ್ವೈಸರ್ ಅಂತ ಮಾಡ್ಕೊಂಡು ಒಬ್ಬ ಲೀಗಲ್ ಅಡ್ವೈಸರ್ ಮಾಡ್ಕೊಂಡಿದ್ದಾರೆ, ಲಾಯರ್ನ. ಮೊದಲಿದ್ದವರು ಬಿಟ್ಟು ಅದನ್ನ ಅನ್ನೆಸೆಸರಿಯಾಗಿ ಕೆಲಸಗಾರನ ತಗೊಂಡಿದ್ದಾರೆ. 40-50 ಜನನ ಕೆಲಸಗಾರ. ಏನು ಅದರಲ್ಲಿ ಅರ್ಧ ಜನ ಫೀಲ್ಡ್ ಅಸಿಸ್ಟೆಂಟ್ಗಳು, ಅವರು ಬೇಕಾದವ್ರೆ. ಮಿಕ್ಕಿದವ್ರು ಏನು ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ. ಅಂಥವ್ರನ್ನೆಲ್ಲ ಸುಮಾರು ದುಡ್ಡು ಕೊಟ್ಟು ತಗೊಂಡು ಮೈಸೂರು ಹೈಸ್ಕೂಲ್ಗೆ ಏನು ನಿರ್ವಹಣೆ ಮಾಡ್ತಿದ್ದು ಶುಗರ್ ಫ್ಯಾಕ್ಟ್ರಿ. ಅಂಥ ಮೈಸೂರು ಹೈಸ್ಕೂಲ್ನ ಅವ್ರಿಗೆ ಸಂಬಳ ಕೊಡ್ದೇನೆ 15-20 ತಿಂಗಳು ಸಂಬಳ ಕೊಡ್ದೇನೆ ಅವ್ರನ್ನ ಕಣ್ಣೀರಲ್ಲಿ ಕೈ ತೋರಿಸಿದ್ದಾರೆ. ಇದನ್ನೆಲ್ಲ ವಿರೋಧಿಸಿ ನಡೆದಿರೋ ಅವ್ಯವಹಾರಗಳೆಲ್ಲ ಇನ್ನೂ ಬೇಕಾದಷ್ಟಿದ್ದಾವೆ. ಇನ್ನೂ ಮಾತಾಡೋರು ಬರ್ತಾ ಇದ್ದಾರೆ, ಅವ್ರ ಕೈಲೆಲ್ಲ ಮಾತಾಡಿಸ್ತೀವಿ, ನಾವು ಮಾತಾಡ್ತೀವಿ. ತಾವುಗಳು ತಾಳ್ಮೆಯಿಂದ ಎಲ್ಲನೂ ಇದ್ರು ಏನು ದೊಡ್ಡ ಮಟ್ಟದಲ್ಲಿ ನೀವು ಏನು ಮಾಧ್ಯಮದವರು ಇದನ್ನು ಬೇರೆ ರೀತಿ ಬರೀಬೇಕು. ಮೈಸೂರು ಫ್ಯಾಕ್ಟ್ರಿ ಅವ್ಯವಹಾರದ ಬಗ್ಗೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಂಡುವಾಳು ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,